ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹೊಸ ವರ್ಷದ ಸಂಭ್ರಮ ಜೋರಾಗಿದೆ. ಆದರೆ ಈ ಹೊತ್ತಲೇ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಬೆಂಗಳೂರು ಟರ್ಫ್ ಕ್ಲಬ್ನಲ್ಲಿರುವಂತಹ ಕುದುರೆಗಳಲ್ಲಿ ಸಾಂಕ್ರಾಮಿಕ ರೋಗ ಕಂಡು ಬಂದಿರೋದು ಆತಂಕವನ್ನ ಹುಟ್ಟುಹಾಕ್ತಾ ಇದೆ. ಅಂದ್ರೆ ಈ ಕುದುರೆಗಳಲ್ಲಿ ಗ್ಲ್ಯಾಂಡರ್ಸ್ ಅನ್ನುವಂತ ಇನ್ಫೆಕ್ಷಿಯಸ್ ಡಿಸೀಸ್ ಕಂಡು ಬಂದಿದ್ದು ಇದು ಮನುಷ್ಯರಿಗೂ ಹರಡೋ ಸಾಧ್ಯತೆ ಹೆಚ್ಚಿದೆಯಂತೆ. ಹಾಗಾದ್ರೆ ಏನಿದು ರೋಗ? ಇದು ಮನುಷ್ಯರಿಗೆ ಹರಡಿದ್ರೆ ಏನೆಲ್ಲ ಸಮಸ್ಯೆಗಳು ಶುರುವಾಗುತ್ತೆ ನೋಡೋಣ ಈ ವಿಡಿಯೋದಲ್ಲಿ. ಬೆಂಗಳೂರಿನ ಟರ್ಫ್ ಕ್ಲಬ್ ಅಲ್ಲಿರುವಂತ ಕೆಲವೊಂದಷ್ಟು ಕುದುರೆಗಳಲ್ಲಿ ಈ ರೋಗ ದೃಢ ಆಗಿರ್ತಕ್ಕಂಥದ್ದು ಆತಂಕಕಾರಿ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈಗ ಎಲ್ಲ ಕುದುರೆಗಳ ಮೇಲೆ ಪಶು ವೈದ್ಯರು ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚಿನ ನಿಗಾ ವಹಿಸಿ ಕ್ವಾರಂಟೈನ್ನಲ್ಲಿ ಇಡುವಂತ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಆದರೆ ಈ ಗ್ಲ್ಯಾಂಡರ್ಸ್ ಅನ್ನುವಂಥ ರೋಗ ಇದೆಯಲ್ಲ, ಇದೊಂದು ಇನ್ಫೆಕ್ಷಿಯಸ್ ಡಿಸೀಸ್. ಬರ್ಗ್ಹೋಲ್ರಿಯಾ ಮಲೈ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಈ ರೋಗ ಹರಡುತ್ತೆ. ಬಹುಶಃ ಇದು ಸಾಮಾನ್ಯವಾಗಿ ಕುದುರೆಗಳಲ್ಲಿ ಹೇಸರಗತ್ತೆ, ಕತ್ತೆಗಳಲ್ಲಿ ಈ ರೋಗ ಹರಡುವಂಥದ್ದು. ನೀರು, ಆಹಾರ, ಹುಲ್ಲು ಹೀಗೆ ಈ ಒಂದು ರೋಗ ಹರಡಿದಂಥ ಕುದುರೆ ತಿಂದಂಥ ಆಹಾರ ನೀರನ್ನು ಮತ್ತೊಂದು ಕುದುರೆಯ ಕಾಂಟ್ಯಾಕ್ಟ್ಗೆ ಬಂದರೆ ಆ ರೋಗ ಆ ಕುದುರೆಗೂ ಹರಡೋ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಿದ್ದಾಗ ಈ ಗ್ಲ್ಯಾಂಡರ್ಸ್ ಅನ್ನುವಂಥ ರೋಗದ ಸಿಂಪ್ಟಮ್ಸ್ ಏನು, ಈ ಒಂದು ರೋಗ ಕುದುರೆಗೆ ಬಂದರೆ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು ಏನು ಅನ್ನೋದನ್ನು ನೋಡ್ತಾ ಹೋದರೆ ಕುದುರೆಗೆ ಜ್ವರ ಬರುತ್ತೆ, ಮೂಗಿನಲ್ಲಿ ಗಾಯ ಆಗೋದು, ಉಸಿರಾಟದ ಸಮಸ್ಯೆ ಕೂಡ ಆಗತ್ತೆ, ಹಾಗೆ ಗಂಟುಗಳಾಗೋದು, ಈ ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ತಕ್ಕಂಥದ್ದು. ಇನ್ನು ಈ ಒಂದು ರೋಗ ಮನುಷ್ಯರಿಗೆ ಹರಡಿದ್ರೆ ಮೊದಲು ಶೀತ, ಜ್ವರ ಆಗುತ್ತೆ, ಕೆಮ್ಮಾಗುತ್ತೆ, ಉಸಿರಾಟದ ಸಮಸ್ಯೆ ಆಗುತ್ತೆ, ತೂಕ ಇಳಿಕೆ ಆಗೋದು, ಹಾಗೆ ಒಂದು ನ್ಯೂಮೋನಿಯಾ ಕೂಡ ಕೊನೆಯಲ್ಲಿ ನ್ಯೂಮೋನಿಯಾ ಕೂಡ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಈ ಟರ್ಫ್ ಕ್ಲಬ್ನ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿರ್ತಕ್ಕಂಥದ್ದು. ಒಟ್ಟಾರೆ ಹೊಸ ವರ್ಷದ ಹೊಸ್ತಿಲಲ್ಲಿ ಈ ಒಂದು ಸಾಂಕ್ರಾಮಿಕ ರೋಗದ ಭೀತಿ ಶುರುವಾಗಿರ್ತಕ್ಕಂಥದ್ದು ನಿಜಕ್ಕೂ ಆಘಾತಕಾರಿ. ಸದ್ಯಕ್ಕೆ ಟರ್ಫ್ ಕ್ಲಬ್ನಲ್ಲಿ ರೇಸಿಂಗ್ ಅನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಇಲ್ಲಿರುವಂತಹ ಜಾಕಿಗಳಾಗಿರ್ಬೋದು, ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಯ ಆರೋಗ್ಯದ ಮೇಲೂ ಕೂಡ ನಿಗಾ ವಹಿಸಲಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚಿನ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವಂತ ನಿಟ್ಟಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಚಂದನಾ, ಬೆಂಗಳೂರು.